ಕಾಗ್ನಿಸೆಂಟ್ ಸಂಸ್ಥೆಯವರು ಗ್ರಾಜ್ಯುಯೇಟ್ಸ್ಗಳಿಂದ ಪ್ರೋಸೆಸ್ ಎಕ್ಸಿಕ್ಯೂಟಿವ್ ವಾಯ್ಸ್ ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ. ಕಾಗ್ನಿಸೆಂಟ್ ಸಂಸ್ಥೆ ಬಹಳ ದೊಡ್ಡ ಸಂಸ್ಥೆ ಆಗಿದೆ. ಮಲ್ಟಿ ನ್ಯಾಷನಲ್ ಕಂಪನಿ ಅಂತ ಬಹುರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಇದು ಒಂದಾಗಿದೆ. ಇವರು ಇತ್ತೀಚೆಗೆ ಗ್ರಾಜ್ಯುಯೇಟ್ಸ್ ಅಂದರೆ ಪದವೀಧರರಿಂದ ಪ್ರೋಸೆಸ್ ಎಕ್ಸಿಕ್ಯೂಟಿವ್ ವಾಯ್ಸ್ ಜಾಬ್ಸ್ಗಳಿಗೆ ಅರ್ಜಿಯನ್ನು ಕರೆದಾಗ ಈ ಹುದ್ದೆ ಎಲ್ಲೆಲ್ಲಿದೆ ದೇಶದಲ್ಲಿ ಅಂತಂದರೆ ಈ ಹುದ್ದೆ ಇರೋದು ಮಂಗಳೂರಿನಲ್ಲಿ. ಸೊ ಜಾಬ್ಸ್ ಎಲ್ಲ ಇರೋವಂಥದ್ದು ಮಂಗಳೂರಿನ ಕಾಗ್ನಿಸೆಂಟ್ ಸಂಸ್ಥೆನಲ್ಲಿ. ಹಾಗಾಗಿ ಕರ್ನಾಟಕದಲ್ಲಿ ಯಾರ್ಯಾರು ಗ್ರ್ಯಾಜುಯೇಟ್ಸು ಈ ಒಂದು ಜಾಬ್ಗೆ ಹಾಗೂ ಕಾಗ್ನಿಸೆಂಟ್ ಸಂಸ್ಥೆಗೆ ಈ ಜಾಬ್ಗೆ ಯಾರ್ಯಾರು ಅರ್ಜಿಯನ್ನು ಸಲ್ಲಿಸಬೇಕು ಅಂತೀರಿ, ನೀವು ಕೂಡಲೇ ಸಲ್ಲಿಸಬೇಕಾಗತ್ತೆ. ನಿಮಗೆ ಈ ರೀತಿ ಉದ್ಯೋಗದ ಮಾಹಿತಿ ವಿಡಿಯೋ ಇದನ್ನು ಕಡೆಯವರೆಗೂ ನೋಡಬೇಕಾಗಿ ನಾವು ಕೇಳ್ತೀವಿ. ಮುಂದಿನ ಪ್ರಶ್ನೆ ಬರುತ್ತೆ ಇಲ್ಲಿ, ಈ ರೀತಿಯ ಜಾಬ್ ಇದೆಯಲ್ಲ, ಉದ್ಯೋಗ ಯಾವ ರೀತಿ ಇದ್ದು ಅಂದರೆ ಇದು ಹೈಬ್ರಿಡ್. ಮೊದಲನೇದಾಗಿ ಹೈಬ್ರಿಡ್ ಅಂತಂದರೆ ವರ್ಕ್ ಫ್ರಮ್ ಹೋಮು ಇರುತ್ತೆ, ಅಂದರೆ ಮನೆಯಲ್ಲೂ ಕುಳಿತು ಕೆಲಸ ಮಾಡೋದು ಇರುತ್ತೆ, ಆಫೀಸ್ಗೆ ಹೋಗೋದು ಇರುತ್ತೆ. ಎರಡು ರೀತಿಯ ಕೆಲಸಕ್ಕೆ ಹೈಬ್ರಿಡ್ ಅಂತ ಕರೀತಾರೆ. ಈ ಉದ್ಯೋಗ ಪಾರ್ಟ್ ಟೈಮ್ ಜಾಬ್ ಅಂದರೆ ಇಲ್ಲ, ಫುಲ್ ಟೈಮ್ ಜಾಬ್ ಆಗಿರುತ್ತೆ. ಫುಲ್ ಟೈಮ್ ಜಾಬು ಹೈಬ್ರಿಡ್ ಆಗಿರುತ್ತೆ ಹಾಗೂ ಮಂಗಳೂರಿನಲ್ಲಿರುತ್ತೆ. ಇದು ಗ್ರ್ಯಾಜುಯೇಟ್ಸ್ಗಳಿಗಿರುತ್ತೆ. ಇನ್ನು ಯಾರು ಅರ್ಜಿ ಹಾಕೋದಕ್ಕೆ ಹೋಗ್ತೀರಿ, ನಿಮಗೊಂದು ವಿಚಾರ ತಿಳಿದಿರಬೇಕು. ಏನು ಅಂತಂದರೆ ನೀವು ಕೂಡಲೇ ಸೆಲೆಕ್ಟ್ ಆದರೆ ಕೂಡಲೇ ಜಾಯಿನ್ ಆಗೋದಕ್ಕೆ ರೆಡಿ ಇರಬೇಕು. ಬರೀ ಅರ್ಜಿ ಹಾಕಿ ನೀವು ಸೆಲೆಕ್ಟ್ ಆದ ನಂತರ ನಾನು ಬರೋದಿಲ್ಲ ಅನ್ನೋ ಥರ ಅಲ್ಲ. ಅವರು ಅದನ್ನು ಸ್ಪಷ್ಟವಾಗಿ ಕೇಳ್ತಿದ್ದಾರೆ, ಇಮ್ಮಿಡಿಯೇಟ್ ಜಾಯ್ನಿಂಗ್ ಅಂತ ಹೇಳಿ ಹೊರಡೋದಕ್ಕೆ ರೆಡಿ ಇರಬೇಕು ಉದ್ಯೋಗ. ಇಲ್ಲೊಂದು ಪ್ರಶ್ನೆ ಬರುತ್ತೆ, ಈ ಒಂದು ಉದ್ಯೋಗದ ರೆಸ್ಪಾನ್ಸಿಬಿಲಿಟೀಸ್ ಅಂದರೆ ಜವಾಬ್ದಾರಿಗಳು ಏನೇನಿರುತ್ತೆ ಅಂತ ಹೇಳಿ. ಅವರು ಕೇಳ್ತಾ ಇರೋದು ಗುಡ್ ಕಮಾಂಡ್ ಆನ್ ಸ್ಪೋಕನ್ ಆ್ಯಂಡ್ ರಿಟನ್ ಇಂಗ್ಲೀಷ್ ಅಂತ ಹೇಳಿ. ಅಂದರೆ ನಿಮಗೆ ಇಂಗ್ಲೀಷಲ್ಲಿ ಓದೋದಕ್ಕೆ ಹಾಗೂ ಮಾತನಾಡೋದಕ್ಕೆ ಬರೆಯೋದಕ್ಕೆ ತುಂಬ ಚೆನ್ನಾಗಿ ಬರಬೇಕು ಅಂತ ಹೇಳಿ. ಎರಡನೇದಾಗಿ ಅವರು ಕೇಳೋದು ಇಮೇಲ್ ಬಗ್ಗೆ. ಇಮೇಲ್ಗಳನ್ನು ಓದೋದಾಗಲಿ ಅರ್ಥ ಮಾಡ್ಕೊಳ್ಳೋದಾಗಲಿ ಉತ್ತರ ಕೊಡುವ ಆ ಒಂದು ಪ್ರಕ್ರಿಯೆ ಇದೆಯಲ್ಲ, ಅದು ನಿಮಗೆ ಗೊತ್ತಿರಬೇಕು ಅಂತ ಹೇಳ್ತಿದ್ದಾರೆ. ಮೂರನೇದಾಗಿ ಅವ್ರು ಕೇಳೋದು ಕಂಪ್ಯೂಟರ್ ನಾಲೆಡ್ಜ್. ಕಂಪ್ಯೂಟರ್ ಅಂತಂದರೆ ಇಲ್ಲಿ ರಿಪೇರ್ ಮಾಡೋದ್ರ ಬಗ್ಗೆ ಅವರು ಮಾತಾಡ್ತಿಲ್ಲ, ಅವ್ರಿಗೂ ಕಂಪ್ಯೂಟರ್ಲಿನ ಅಪ್ಲಿಕೇಶನ್ಸ್ಗಳನ್ನು ಯೂಸ್ ಮಾಡೋವಂಥದ್ದು. ಅದು ಎಕ್ಸೆಲ್ಲೇ ಆಗಲಿ ಪಿ ಪಿ ಟಿನೇ ಆಗಲಿ ಯಾವುದೇ ಆಗ್ಬೋದು. ಬಹಳ ಮುಖ್ಯವಾಗಿ ಟೈಪಿಂಗ್, ಫಾಸ್ಟಾಗಿ ಟೈಪ್ ಮಾಡೋದು ಗೊತ್ತಿರಬೇಕು ಕಂಪ್ಯೂಟ್ರಲ್ಲಿ ಅಂತ ಹೇಳಿ. MS ಆಫೀಸ್ ಕೂಡ ಅದನ್ನು ಕೂಡ ನಿಮಗೆ ಆ ಪ್ರಯೋಗ ಮಾಡೋದು ಅಪ್ಲಿಕೇಶನ್ ಅದನ್ನು ಚೆನ್ನಾಗಿ ನೀವು ಅರ್ಥ ಮಾಡ್ಕೊಂಡಿರಬೇಕು. ನೀವು ಯಾವ ಥರ ಒಂದು ವರ್ಡ್ ಅದನ್ನು ಆಗೋದಾಗಲಿ, ಅದನ್ನು ಡಾಕ್ ಫೈಲು ಅದೆಲ್ಲವೂ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರಬೇಕು ಅದನ್ನು ಪ್ರಯೋಗ ಮಾಡೋದು ಅಂತ ಅವರು ಕೇಳ್ತಿದ್ದಾರೆ. ಈ ರೀತಿಯಾದಂತಹ ಉದ್ಯೋಗ ಮಾಹಿತಿಯ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾ ಇದ್ದರೆ ಕೂಡಲೇ ನೀವು ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಬಟನ್ ಒತ್ತಿ, ಬಹಳ ಮುಖ್ಯವಾಗಿ ಇತರರೊಂದಿಗೆ ಹಂಚಿಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಒತ್ತಿ ಅಂತ ಕೇಳ್ತೀವಿ. ಮುಂದೆ ಅವರು ಕೇಳೋವಂಥದ್ದು, ನೀವೆಲ್ಲ ಗ್ರ್ಯಾಜುಯೇಟ್ಸ್ ಆಗಿರೋದ್ರಿಂದ ಗ್ರ್ಯಾಜುಯೇಟ್ಸ್ಗಳಿಂದ ಇಷ್ಟೆಲ್ಲ ಅವ್ರದ್ದು ಜವಾಬ್ದಾರಿಗಳು ಅಂದರೆ ಅಷ್ಟು ಜಾಬ್ ಸ್ಕಿಲ್ಸ್ ಗೊತ್ತಿರಬೇಕು ಅನ್ನೋದನ್ನು ಅವರು ಅಪೇಕ್ಷೆ ಪಡ್ತಿದ್ದಾರೆ ಒಬ್ಬ ಗ್ರ್ಯಾಜುಯೇಟ್ ಆದವರಿಂದ. ಎಬಿಲಿಟಿ ಟು ಕಾನ್ಸಂಟ್ರೇಟ್ ಆ್ಯಂಡ್ ಪರ್ಫಾರ್ಮ್ ವಿತ್ ಅಟ್ಮೋಸ್ಟ್ ಆಕ್ಯುರಸಿ ಅಂತ ಕೂಡ ಕೇಳ್ತೀರ. ಅಂದರೆ ಶ್ರದ್ಧೆ ಇರಬೇಕು ನಿಮಗೆ, ಕೆಲಸದಲ್ಲಿ ಗಮನ ಇಡುವಂತಹ ಕ್ಷಮತೆ ನಿಮ್ಮಲ್ಲಿ ಇರಬೇಕು ಅನ್ನೋದು. ಹಾಗೆ ಎಬಿಲಿಟಿ ಟು ವರ್ಕ್ ಇನ್ ಫ್ಲೆಕ್ಸಿಬಲ್ ಅವರ್ಸ್. ಅಂದರೆ ಈ ಫ್ಲೆಕ್ಸಿಬಲ್ ಅವರ್ಸ್ ಅಂದರೆ ಬೆಳಗ್ಗೆ ಆಗ್ಬೋದು, ಮಧ್ಯಾಹ್ನ, ರಾತ್ರಿ ಆಗ್ಬೋದು, ಯಾವುದೇ ಆಗಲಿ ಕೆಲಸವನ್ನು ಮುಗಿಸುವಂತಹ ಕ್ಷಮತೆ ನಿಮ್ಮಲ್ಲಿ ಇರಬೇಕು ಅಂತ ಹೇಳಿ. ಇಷ್ಟೆಲ್ಲ ನಿಮ್ಮಲ್ಲಿ ಇದೆ ಅನ್ನೋದಾದರೆ ಈ ಕ್ಷಮತೆಗಳೆಲ್ಲ ನೀವು ಕೂಡಲೇ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಇನ್ನು ಈ ಅರ್ಜಿ ಸಲ್ಲಿಸೋದಕ್ಕೆ ಕಡೆ ದಿನಾಂಕನ ಯಾವತ್ತಾದರೂ ಕೊಟ್ಟಿದ್ದಾರಾ ಅಂದರೆ ನನಗಂತೂ ಕಾಣಿಸ್ತಿಲ್ಲ. ಅಂದರೆ ಅವರು ಕೂಡಲೇ ಅಂದರೆ ಎಷ್ಟು ನಿಮ್ಗೆ ಗೊತ್ತಾಗ್ತಿದ್ದಂಗೆ ಅಪ್ಲೈ ಮಾಡ್ತಾ ಹೋಗ್ತಿರ್ರಿ, ಒಂದು ಹಂತಕ್ಕೆ ಬಂದಾಗ ಅವರು ಅದನ್ನು ಕ್ಲೋಸ್ ಡೌನ್ ಮಾಡ್ತಾರೆ. ಅಪ್ಲಿಕೇಶನ್ ಅರ್ಜಿಯನ್ನು ಸ್ವೀಕರಿಸೋದನ್ನೇ ನಿಲ್ಲಿಸ್ಬಿಡ್ತಾರೆ. ಇನ್ನು ನಿಮಗೆ ಬಹಳ ಮುಖ್ಯವಾಗಿ ಬೇಕಾಗೋದು ಆ ವೆಬ್ಸೈಟ್ ಲಿಂಕ್ಗಳೆಲ್ಲ ಬೇಕಾಗತ್ತೆ, ಎಲ್ಲಿ ಅಪ್ಲೈ ಮಾಡಬೇಕು ಅಂತ ಹೇಳಿ. ನೀವು ಈ ವಿಡಿಯೋ ಕೆಳಗಡೆ ನೀವೇನಾದರೂ ಈ ವಿಡಿಯೋನ ನೀವು ಲಿಂಕ್ ಮುಖೇನನೇ ಬಂದಿರಬೇಕು. ಆಗ ಮಾತ್ರ ವಿಡಿಯೋ ಕೆಳಗಡೆ ನಿಮಗೆ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಕಾಣುತ್ತೆ. ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಲಿಂಕ್ಗಳನ್ನು ಕೊಟ್ಟಿದ್ದೇನೆ. ಆ ಲಿಂಕಲ್ಲಿ ಸಂಪೂರ್ಣ ಅವ್ರು ಏನು ಹೇಳಿದ್ದಾರೆ ಅದನ್ನೆಲ್ಲ ಓದಿ 2 ಸರಿ ಓದಿ ಅರ್ಥ ಮಾಡ್ಕೊಳ್ಳಿ. ನಂತರದಲ್ಲಿ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗಿ ನಾವು ಕೇಳ್ತಿದ್ವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ,
ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬೆಲ್ ಒತ್ತಿ, ಹಾಗೂ ಬಹಳ ಮುಖ್ಯವಾಗಿ ಇತರರೊಂದಿಗೆ ಹಂಚಿಕೊಳ್ಳಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.